ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿಯೋಪಾಯವೆಂಬ ಹೆಸರಿನ ಚರಣಾನುಯೋಗ ಪ್ರಧಾನ ಗ್ರಂಥದ ರಚನೆಯನ್ನು ಮಾಡಿದ್ದರು. ಅದರ ಮೇಲೆ ಭಾಷಾ ಟೀಕೆಯ ರಚನೆ ಮಾಡ್ತಾ ಪಂಡಿತ್ ಒಡೆರಮಲ್ಲರ ಕಾರ್ಯಪೂರ್ಣವಾಗುವ ಮೊದಲೇ ವಿಧಿವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತರಾಮ್ ಕಾಸ್ಲಿವಾಲ್ ಅನ್ನುವಂಥ ಓರ್ವ ಜ್ಞಾನಿ ಪುರುಷ ಪೂರ್ಣಗೊಳಿಸಿ ಜಿಜ್ಞಾಸು ಪಾಠಕರಿಗೆ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಇಲ್ಲಿ ಸಮ್ಯಕ್ ಚಾರಿತ್ರ ಅಧಿಕಾರದ 137 ಪ್ರವಿಧಾಯ ಸುಪ್ರಸಿದ್ಧೈ ಧರ್ಮಾರ್ಯಾದಾಂ ಸರ್ವತೋಪಿ ಅಭಿಜ್ಞಾನೈ ಪ್ರಾಚ್ಯಾದಿಭ್ಯೋ ದಿಗ್ಭ್ಯಃ ಕರ್ತವ್ಯಾ ವಿರತಿರವಿಚಲಿತಾ. ಒಳ್ಳೆಯ ರೀತಿಯಿಂದ ಪ್ರಸಿದ್ಧವಿರುವ ಗ್ರಾಮ, ನದಿ, ಪರ್ವತ ಮೊದಲಾದ ಭಿನ್ನ ಭಿನ್ನ ಲಕ್ಷಣಗಳಿಂದ ಸಮಸ್ತ ದಿಶೆಗಳಲ್ಲಿ ಮರ್ಯಾದೆ ಮಾಡಿ ಪೂರ್ವ ಮೊದಲಾದ ದಿಶೆಗಳಲ್ಲಿ ಗಮನ ಮಾಡದಿರುವ ಪ್ರತಿಜ್ಞೆಯನ್ನು ಮಾಡಬೇಕಾಗುವುದು. ಟೀಕೆ: ಸುಪ್ರಸಿದ್ಧೈ ಅಭಿಜ್ಞಾನೈ ಸರ್ವತಃ ಮರ್ಯಾದಾಂ ಪ್ರವಿಧಾಯ ಪ್ರಾಚ್ಯಾದಿಭ್ಯಃ ದಿಗ್ಭ್ಯಃ ಅವಿಚಲಿತಾ ವಿರತಿ ಕರ್ತವ್ಯ. ಪ್ರಸಿದ್ಧವಾದ ಹಾಗೂ ಸರ್ವವಿದಿತವಾದ ಮಹಾನ ಪರ್ವತ, ನಗರ ಅಥವಾ ಸಮುದ್ರ ಮೊದಲಾದವುಗಳಿಂದ ಸೀಮೆಯನ್ನು ಕಟ್ಟಿಕೊಂಡು ಇಡೀ ಜೀವನ ಪರ್ಯಂತ 4 ದಿಶೆಗಳು, 4 ವಿದಿಶೆಗಳು ಮತ್ತು ಮೇಲೆ ಹಾಗೂ ಕೆಳಗೆ ಈ ಪ್ರಕಾರ 10 ದಿಶೆಗಳಲ್ಲಿ ಹೋಗುವ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕಾಗುವುದು. ಅಂದರೆ ಇಂತಿಷ್ಟು ಹೋಗ್ತೇನೆ ಅಂತೇಳಿ ಪ್ರತಿಜ್ಞೆ. ಅದರ ನಂತರ ಆ ಕಟ್ಟಿಕೊಂಡ ಮರ್ಯಾದೆಯಿಂದ ಹೊರಗೆ ಇಡೀ ಜೀವನದ ತುಂಬೆಲ್ಲ ಹೋಗದಿರುವುದನ್ನು ದಿಗ್ವ್ರತವೆಂದು ಹೇಳುತ್ತಾರೆ. ಇಲ್ಲಿ ಪರ್ವತ ಮೊದಲಾದ ಅಥವಾ ವಿಮಾನದಲ್ಲಿ ಕುಳಿತುಕೊಂಡು ಮೇಲೆ ಹೋಗುವ ಅಪೇಕ್ಷೆಯಿಂದ ಊರ್ಧ್ವ ದಿಶೆಯ ಮತ್ತು ಬಾವಿ ಅಥವಾ ಸಮುದ್ರ ಮೊದಲಾದವುಗಳಲ್ಲಿ ಪ್ರವೇಶಿಸುವ ಅಪೇಕ್ಷೆಯಿಂದ ಅಧೋ ದಿಶೆಯ ಗ್ರಹಣ ಮಾಡಲಾಗಿದೆ. ಈ 8 ದಿಕ್ಕಂತೂ ಆಯಿತು. ಮೇಲೆ ಕೆಳಗಿಂದ ಕೂಡ ಹೀಗೆ 10 ದಿಕ್ಕಿನಲ್ಲಿ ಗಮನ ಮಾಡುವ ಅಥವಾ ಮಾಡದೇ ಇರುವ, ಇಂತಿಷ್ಟು ಮಾಡ್ತೇನೆ ಅನ್ನುವ, ಇದರ ಮುಂದೆ ಮಾಡುವುದಿಲ್ಲ ಅನ್ನುವಂಥ ಒಂದು ವ್ರತ ಜೀವನ ಪರ್ಯಂತ. ಇದರಲ್ಲಿ ಈ ಜೀವನಿಗೆ ಯಾವ ಜಾತಿಯ ಲಾಭ ಆಗ್ತಿದೆ ಅನ್ನೋದ ನಾವು ಒಂದು ಸ್ವಲ್ಪ ಸೂಕ್ಷ್ಮತೆಯಿಂದ ವಿಚಾರ ಮಾಡಿದರೆ, ಅರೆ ಈ ಜೀವದ ವಿಕಲ್ಪಗಳ ಸ್ವರೂಪ ಸೀಮೆಯನ್ನು ಬಿಟ್ಟ ಹೊರಬರಗನ ನಿರರ್ಥಕವಾಗಿ ಅನಾವಶ್ಯಕವಾಗಿ, ಅನಾವಶ್ಯಕ ಯಾಕೆ, ಹೊರಗೆ ಏನೂ ಇಲ್ಲಲ್ಲ ಈ ಜೀವದ. ಈ ಜೀವನಿಗೆ ದೊರಕಬೇಕಾದಂಥದ್ದು ಹೊರಗೇನೂ ಇಲ್ಲ. ಆದರೆ ಈ ಜೀವ ತನ್ನ ಸ್ವರೂಪ ಸೀಮೆಯಿಂದ ಸದಾ ಹೊರಗ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಂಭೀರತೆಯಿಂದ ಶಾಂತ ಚಿತ್ತದ ಮೂಲಕ ವಿಚಾರ ಮಾಡಿದರೆ ಯಾವ ರೀತಿ ಹೊರಗೆ ಹೋಗುವಂಥ ಅಭಿಲಾಷೆ ಈ ಜೀವದಲ್ಲಿ ಇದೆ, ನಿರಂತರ ಹೊರಗಿನ ರುಚಿ ಯಾವ ರೀತಿ ಇದೆ, ಆ ರುಚಿಯ ಫಲ ಯಾವ ರೀತಿ ದೊರಕಿದೆ ಇಲ್ಲಿಯವರೆಗೆ, ಆ ರುಚಿ ಬರೇ ರುಚಿಯಲ್ಲ, ರುಚಿ ಪ್ರಯತ್ನಕ್ಕೆ ಕಾರಣ ಇದು. ಆ ಪ್ರಯತ್ನದಿಂದ ಜೀವನಿಗೆ ಲಭಿಸಿದ್ದು ಏನು, ಹೊರಗಡೆ ಯಾವ ರುಚಿ ಇದೆ, ಹೊರಗಡೆ ಪರಪದಾರ್ಥಗಳಲ್ಲಿ ಪರಪದಾರ್ಥದ ಪರ್ಯಾಯಗಳಲ್ಲಿ ಯಾವ ಉದ್ಯಮ ಇದೆ, ಅದರಿಂದ ಲಭಿಸಿದ್ದು ಏನಿದೆ.
ತಮ್ಮ ಜೀವನದೊಳಗೆ ತಾವು ಅವಲೋಕನೆ ಮಾಡೋದ್ರೆ ಇಲ್ಲಿ ಪ್ರಶ್ನೆ ಅಥವಾ ಉತ್ತರದ ಮಾತಿಲ್ಲ. ತಮ್ಮ ಜೀವನದಲ್ಲಿ ತಾನು ಅವಲೋಕನೆ ಮಾಡೋದ, ಈ ಕಳೆದು ಹೋದಂಥ ನನ್ನ ಬುದ್ಧಿಗೆ ಗುರಿಯಾಗುವಂಥ ನನ್ನ ಜೀವನವನ್ನು ನಾನು ದೃಷ್ಟಿಯದರ ತಂದುಕೊಂಡ ನಾನು ನನ್ನ ಪ್ರಯೋಜನದ ಸಲುವಾಗಿ ಎಷ್ಟು ಹೊರಗೆ ಹೋಗ್ತೇನೆ, ಪ್ರಯೋಜನ ಇಲ್ಲದೇ ಇರುವೆಳೆದೊಳಗೂ ಕೂಡ ನನಗೆ ಹೊರಗಿನ ರುಚಿ, ಹೊರಗಿನ ಉದ್ಯಮ ಎಷ್ಟಿದೆ ಮತ್ತು ಅದರಿಂದ ಇದುವರೆಗೆ ದೊರಕಿದ ಲಾಭ ಏನು, ಇದರದ್ದು ಒಂದಿಷ್ಟು ಗಂಭೀರವಾಗಿ ವಿಚಾರ ಮಾಡಿದ ನಂತರ ಇದರಲ್ಲಿ ಬರೇ ಹುಚ್ಚಾಟ ಒಂದೇ ಕಾಣಿಸ್ತಿದೆ, ಬೇರೆ ಏನೂ ಇಲ್ಲ. ಅರೆ ಯಾವ ಪ್ರಕಾರದ ಶಾರೀರಿಕ ವೇದನೆಗಳನ್ನು, ಶರೀರವನ್ನು ತ್ಯಜಿಸಿ ಹೋಗಿರುವಂಥವರನ್ನು, ಅನೇಕ ಪ್ರಕಾರದ ಅನಾನುಕೂಲತೆಗಳನ್ನು ಅನುಭವಿಸ್ತಾ ಇರುವಂಥ ಜೀವರುಗಳನ್ನು ನೋಡ್ತೇವೆ, ಕಥೆ ಕೇಳ್ತೇವೆ. ಆದ್ರೂ ಕೂಡ ನಮ್ಮದು ಹೊರಗಿನ ರುಚಿನೇ ಬಿಡುವುದಿಲ್ಲ. ನನಗೆ ಹೊರಗಿನಿಂದ ಇಂದಿನವರೆಗೆ ಏನು ಸಿಕ್ಕಿದೆ, ಅರೆ ಒಂದು ಸಲ ಈ ವಿಚಾರ ಜೀವದಲ್ಲೇ ಉತ್ಪನ್ನ ಆಯಿತು ಅಂತಂದ್ರೆ ನಿಜವಾಗಿಯೂ ಯಥಾರ್ಥ ದರ್ಶನ ಆಗೋದಿದೆ. ಹೊರಗೆ ಏನಿಲ್ಲ ಅನ್ನೋದರ ಸತ್ಯ ದರ್ಶನ ಆಗೋದಿದೆ. ಆಗಮದಲ್ಲಿ ಓದುವುದರಿಂದ, ಗುರುಗಳ ಮುಖದಿಂದ ಕೇಳುವುದರಿಂದ ಸತ್ಯತೆಯ ನಿರ್ಣಯ ಆಗೋದು ಸಾಧ್ಯ ಇಲ್ಲ. ಸತ್ಯದ ದರ್ಶನ ಆಗಲಿಕ್ಕೆ ಬೇಕ್ರಿ. ಯಾವುದರಲ್ಲೇ ಏನಿದೆ, ಯಾವುದರ ಉದ್ಯಮ ಮಾಡುವುದರ ಫಲ ಯಾವುದಿದೆ, ನನ್ನ ಜೀವನ ಎಷ್ಟು ಅಮೂಲ್ಯ ಇದೆ, ಜೀವನ ಎಷ್ಟು ಅಮೂಲ್ಯ ಇದೆ, ಅದರ ಒಂದೊಂದು ಕ್ಷಣದ ಯಾವ ವಿನಿಯೋಗ ನಡೆದದ್ದು ಇದೆಯೋ, ಖರ್ಚಾಗ್ತಾ ಇದೆಯೋ, ಆ ವಿನಿಯೋಗದ ಫಲಸ್ವರೂಪವಾಗಿ ಜೀವನಿಗೆ ಯಾವುದರದ ಲಾಭ ಅರ್ಥಾತ್ ಸಂವೇದನ ಆಗ್ತಾ ಇದೆ. ಲೋಕದ ನಿಧಿ ಉದ್ಗಲದ ನಿಧಿ ಉದ್ಗಲದೊಳಗಿದೆ ರೀ, ಲೋಕದ ನಿಧಿ ಲೋಕದೊಳಗೆ ಇದೆ ರೀ. ಅರಹಂತ ಪ್ರಭುವಿನ ದರ್ಶನದ ಯೋಗ ಲಭಿಸಿರುವಂಥ ಜೀವನಿಗೆ ನಿಜ ನಿಧಿ, ನಿಜ ಸುಖ, ತನಗೆ ಬೇಕಾಗಿರುವಂಥ ಸುಖ, ತನಗೆ ಲಭಿಸಬಹುದಾದಂಥ ನಿಧಿ ತನ್ನಲ್ಲಿನ ಇದೆ ಅನ್ನೋದ ಆ ಪ್ರಭುವಿನ ಸರ್ವಾಂಗದ ದರ್ಶನದಿಂದ ಆಗ್ತಿದೆ. ಆದರೆ ಈ ಜೀವ ಅದನ್ನು ಕೂಡ ಕೇವಲ ಕೃತ್ರಿಮವಾಗಿ ಮಾಡಿ ಬರ್ತಾನೆ. ಯಾವುದನ್ನು? ಭಗವಂತರ ದರ್ಶನವನ್ನು, ದೇವ ದರ್ಶನವನ್ನು. ಅರೆ ನಮ್ಮ ಒಳಗೆ ಕಾರ್ಯನ ಆರಂಭ ಆಗದಿದ್ರೆ ಹೊರಗಿನ ಯಾವ ಒಂದು ಪ್ರವೃತ್ತಿಯಿಂದ ನಮಗೆ ಎಷ್ಟು ಲಾಭ ಆಗಬಹುದಾಗಿದೆ ಅಥವಾ ಆಗಿದೆ, ಒಳಗೆ ಯಾವುದೇ ಪ್ರಕಾರದ ಉದ್ಯಮ ಆರಂಭನ ಆಗ್ತಾ ಇಲ್ಲ. ಬರೀ ಹೊರ ದಿಗ್ವ್ರತ ಅಂಗೀಕಾರ ಮಾಡುವಂಥ ಜೀವನ ಪರ್ಯಂತ 10 ದಿಕ್ಕಿನಲ್ಲಿ ಇಷ್ಟು ಮರ್ಯಾದೆಯನ್ನು ಮೀರಿ ಇದಕ್ಕಿಂತ ಹೊರಗ ನಾನು ಗಮನ ಮಾಡುವುದಿಲ್ಲ ಅಂಥೇಳಿ ಪ್ರತಿಜ್ಞಾಪೂರ್ವಕ ನಿರ್ಣಯ ಮಾಡುವಂಥ ಜೀವದ ಅಂತಃಪರಿಣತಿ ಯಾವ ರೀತಿ ಇರಬಹುದು? ಅಂತರಂಗದೊಳಗ ಯಾವ ಪ್ರಕಾರ? ಅರೆ ಪರದ ಕುರಿತೇನು ದ್ವೇಷ ಬುದ್ಧಿ ಇಲ್ಲ, ನಾನು ಅಲ್ಲಿ ಹೋಗುವುದಿಲ್ಲ, ಇಲ್ಲಿ ಹೋಗುವುದಿಲ್ಲ. ಅದರೊಳಗೆ ಯಾವುದೇ ಪ್ರಕಾರದ ದೊಡ್ಡಸ್ತನ ಅಥವಾ ಏನಾದರೂ ಒಂದು ಆಗ್ರಹ ಇದೆ ಈಗ ಮಾತಿಲ್ಲ. ಅದರ ಜೀವನ ಅಂತಃಪರಿಣತಿ ಹೇಗಿರಬಹುದು? ಆತ್ಮನ ಅನುಭೂತಿ ಸಂಪನ್ನ ಜೀವ, ಅನಂತಾನುಬಂಧಿ. ಅರೆ ಆತ್ಮನ ಅನುಭೂತಿ ಯಾವ ಸಮಯದಲ್ಲಿ ಆಗ್ತಿದೆಯೋ ಆ ಸಮಯದಲ್ಲಿ ಅನಂತ ಸಂಸಾರಕ್ಕೆ ಕಾರಣೀಭೂತವಿರುವಂಥ ಭಾವದೊಳಗಿನ ಯಾವ ಒಂದು ಪ್ರಕಾರದ ಅಶುದ್ಧಿ ಇದೆ ಅನ್ರಿ, ದೋಷ ಇದೆ ಅನ್ರಿ, ಚಂಚಲತೆ ಇದೆ ಅನ್ರಿ, ಅದು ಬಿಟ್ಟನ ಹೋಯ್ತ್ರಿ ಒಂದೇ ಒಂದು ಸಮಯದೊಳಗೆ.
ಎಲ್ಲಿ ಶುದ್ಧಾತ್ಮನ ನಿರಾಕುಲ ಶಾಂತಿಯ ಸಾಗರದ ಅತೀಂದ್ರಿಯ ಜ್ಞಾನದ ಘನಪಿಂಡನಾದಂಥ ಅಸಂಖ್ಯ ಪ್ರದೇಶಿ ಅನಂತ ಗುಣಸಂಪನ್ನ ನಿಜ ತತ್ವದ ಒಂದು ಸಮಯ ಅವನದೇ ಆದಂಥ ಪ್ರಗಟ ಜ್ಞಾನದ ಮೂಲಕ ಆಯಿತು ಅಂತಂದ್ರೆ ಆ ಸಮಯದೊಳಗನ ಅನಂತ ಸಂಸಾರಕ್ಕೆ ಕಾರಣೀಭೂತವಾದಂಥ ಭಾವದ ವಿಕೃತಿ ಬಿಟ್ಟು ಹೋಗ್ತಿದೆ. ಬರೇ ಭಾವದ ವಿಕೃತಿಯೊಳಗೆ ಈ ಜೀವಕ್ಕೆ ಸಂಸಾರ ಇದೆ. ಅನ್ಯ ಯಾವುದರಿಂದನೂ ಇಲ್ಲ. ಯಾವುದು ಹೇಗಿದೆಯೋ, ಯಾವುದು ನನಗೆ ಅವಶ್ಯಕ ಇದೆಯೋ, ಯಾವುದು ನನಗೆ ದುಃಖದಾಯಕ ಇದೆ ಪ್ರತ್ಯಕ್ಷ, ಇದರದ ಆಗಮದ ಅವಲಂಬನೆ ಮಾಡಿರುವಂಥ ಜೀವದಲ್ಲಿ ಒಂದಿಷ್ಟು ಅಂತರಂಗದೊಳಗ ವಿಚಾರ ಉದಿಸಿ ಬರೋದು ಅವಶ್ಯಕ ಇದೆ. ಈ ವಿಚಾರದ ಸಲುವಾಗಿನ ಅಥವಾ ಈ ವಿಚಾರದ ಯೋಗ್ಯತೆನ ಸಂಜ್ಞೀತನ ಇದೆ ರೀ. ನನಗೆ ಯಾವುದರ ಅವಶ್ಯಕತೆ ಇದೆ, ನಾನು ನಿಜವಾಗಿ ಯಾರಿದ್ದೇನೆ, ನಾನು ಏನು ಮಾಡುವುದರಿಂದ ನನಗೆ ಏನು ಲಭಿಸ್ತಾ ಇದೆ. ಅರೆ ಯೋಗ್ಯ ಅಂದ್ರೆ ಇಲ್ಲೇ ಇದೆ ರೀ. ನನ್ನಲ್ಲೇ ಯಾವುದು ಇದೆ, ನನಗೆ ಯಾವುದರ ಅಪೇಕ್ಷೆ ಇದೆ, ಆ ಅಪೇಕ್ಷೆಯ ಅನುಸಾರ ನನಗೆ ಅದರ ಲಾಭ ಉಪಲಬ್ಧಿ ಆಗ್ತಾ ಇದೆಯೇನ, ಲಾಭಿಸ್ತಾ ಇದೆಯೇನ, ಲಾಭ ಆಗ್ತಾ ಇದೆಯೇನ. ಅರೆ ಜೀವ ಪ್ರತ್ಯಕ್ಷ ದುಃಖದ ಕಾರಣಗಳನ್ನು ಅಂಗೀಕಾರ ಮಾಡಿ ಆದರಿಸಿ ಅಪ್ಪಿಕೊಂಡ ಸುಖಿ ಅಂಥೇಳಿ ತನ್ನಷ್ಟಕ್ಕೆ ತಾನೇ ಕಲ್ಪನೆ ಮಾಡಿಕೊಳ್ಳೋದ, ಇದು ಎಂಥ ಅಜ್ಞಾನ ಇದೆ ರೀ ಜೀವದ. ದುಃಖದ ಕಾರಣಗಳನ್ನು ಬರಮಾಡಿಕೊಂಡ ಪ್ರತ್ಯಕ್ಷ ದುಃಖ ಆಗ್ತಾ ಇದ್ರೂ ಕೂಡ ತನ್ನನ್ನು ತಾನು ಸುಖಿ ಅಂಥೇಳಿ ಮನ್ನಿಸೋದ, ಇದು ಎಂಥ ಅಜ್ಞಾನ ಇದೆ. ಇಂಥ ಜೀವನದೊಳಗ ಇಂಥ ಪವಿತ್ರ ಜಿನವಾಣಿಯ ಲಾಭ ಎಷ್ಟಾಗಬಹುದಾಗಿದೆ, ಎಷ್ಟು ಮಾಡ್ಕೊಳ್ತಾ ಇದ್ದೇನೆ. ಅರೆ ನನ್ನ ಅಜ್ಞಾನಕ್ಕೆ ನಾನು ಸ್ವಲ್ಪ ಕೂಡ ಧಕ್ಕೆ ತಗಲಿಸದ್ದನ ಸುಖಿ ಆಗೋದು ಹೇಗೆ ಸಾಧ್ಯ ಇದೆ? ಅಜ್ಞಾನಕ್ಕೆ ಸ್ವಲ್ಪ ಕೂಡ ಸ್ಪರ್ಶ ಮಾಡದ್ದನ ಅದನ್ನು ಹೊಡೆದು ಹಾಕೋದ, ನಷ್ಟ ಮಾಡೋದ. ಅರೆ ಶಬ್ದ ಜಿನಾಗಮದೊಳಗೆ ಬಂದು ನಷ್ಟ ಮಾಡೋದಂಥೇಳಿ, ಅರೆ ನಷ್ಟ ಮಾಡೋದು ಈ ಶಬ್ದದೊಳಗ ದ್ವೇಷ ಬುದ್ಧಿ ಇಲ್ಲ. ಆದರೆ ಏನಿದೆ, ಇದ ನಿನಗೆ ಅತ್ಯಂತ ಹಾನಿಕಾರಕ ಇದೆ ಅನ್ನೋದರದ ಪರಿಚಯ ಮಾಡಿಸುವಂಥದ್ದು ಇದೆ ರೀ. ಯಾವುದ? ಪರಸನ್ಮುಖತೆ, ಪರಾಶ್ರಿತ ಉದ್ಯಮ. ಏನು ಹೇಳ್ತಾ ಇದ್ದಾರು? ದಿಗ್ಭ್ರತ. ಯಾವ ದಿಕ್ಕಿನೊಳಗ ಈ ಜೀವದ ಯಾವ ಸುಖದಾಯಕ ವಸ್ತು ಬಿದ್ದುಕೊಂಡಿದೆ ಹೇಳ್ರಿ? ಯಾವ ದಿಕ್ಕಿನೊಳಗೆ? ಅರೆ ಇದರಲ್ಲೇ ಏನು ಬಂತು? ಊರ್ಧ್ವದ ಹೇಳಿದರಲ್ಲ, ಇಲ್ಲಿ ದೃಷ್ಟಾಂತ ರೂಪದಿಂದಂತೂ ಹೇಳಿದರು. ಪರ್ವತದ ಮೇಲೆ ಹತ್ತೋದ, ಮತ್ತೇನು ಹೇಳಿದರು? ವಿಮಾನದೊಳಗೆ ಭ್ರಮಣ ಮಾಡೋದ. ಆದ್ರೆ ನನಗೆ ತಿಳಿದು ಬರುವ ಪ್ರಕಾರ ಮೋಕ್ಷಕ್ಕೆ ಹೋಗುವ ಅಭಿಲಾಷೆ ಇಲ್ಲ ಅವನಿಗೆ. ಮೇಲೆ ಲೋಕದ ಅಗ್ರಭಾಗದೊಳಗೆ ಯಾವುದು ಸಿದ್ಧಶಿಲೆ ಅನ್ನುವಂಥದ್ದ ಮೋಕ್ಷ ಸ್ಥಾನ ಇದೆಯೋ, ಕೃತಕೃತ್ಯ ಜೀವರುಗಳು ವಾಸ ಮಾಡುವಂಥ ಸ್ಥಾನ ಇದೆಯೋ, ಆ ಸ್ಥಾನಕ್ಕೆ ಹೋಗುವ ಅಭಿಲಾಷೆ ಕೂಡ ಅವನಿಗಿಲ್ಲ. ವಿಚಾರ ಮಾಡೋದ ಒಂದೊಂದು ಶ್ಲೋಕದೊಳಗೆ, ಒಂದೊಂದು ವಾಕ್ಯದೊಳಗೆ ಧರ್ಮಾತ್ಮನ ಅಂತಃಪರಿಣತಿ ಯಾವ ರೀತಿ ನಡೆದದ್ದೇ ಇದೆ. ಅವನ ಶ್ರದ್ಧೆಯೊಳಗೆ ಯಾವುದು ದೃಢವಾಗಿ ತನ್ನದೆನ್ನುವ ರೂಪದಿಂದ ಸ್ವೀಕೃತ ಆದದ್ದೇ ಇದೆ. ಬಂದು ಹೋಗುವಂಥ ಪರ್ಯಾಯ
ಆ ಪರ್ಯಾಯದ ಆಧಾರದಿಂದ ಲಭಿಸುವಂಥ ಸ್ಥಾನ, ಅದರದ ಅಪೇಕ್ಷೆ ಅವನಿಗಿಲ್ರಿ. ಬರೋದಿದೆ ಅದು ಪರ್ಯಾಯ, ಮೋಕ್ಷದ ಪರ್ಯಾಯ. ಎಷ್ಟು ದೂರ ಇದೆ ಅದು? ಇನ್ನು 5ನೇ ಗುಣಸ್ಥಾನದ ಜೀವನಿಗೆ ಅಥವಾ 4ನೇ ಗುಣಸ್ಥಾನದ ಉಲ್ಲಂಘನೆ ಮಾಡಿ ಯಾವ 5ನೇ ಗುಣಸ್ಥಾನ ಯೋಗ್ಯ ವ್ರತಗಳ ಅಂಗೀಕಾರ ಮಾಡ್ತಾ ಇದ್ದಾನೆ. ಅರೆ ವ್ರತಗಳ ಅಂಗೀಕಾರ ಮಾಡೋದು, ವ್ರತ ನೆಲೆ ಎಷ್ಟು ಮೇಲಿನ ಸ್ಥಾನ ಇದೆ. ವ್ರತ ನೆಲೆ, ವ್ರತ ನೆಲೆ ಸಮ್ಯಕ್ ದೃಷ್ಟಿ ಅವೃತ್ತಿ ಅದನ್ನೇನ್ರಿ? ಬಹಳ ವಿಸ್ತೃತ ಇದೆ ಚರ್ಚೆ, ಓದೋದಿದೆ ರೀ ಮನೆಗೆ ಹೋಗಿ. ಮೋಕ್ಷ ಶಾಸ್ತ್ರ, ಸಮ್ಯಕ್ ದರ್ಶನದ ಸಲುವಾಗಿ ಏನು ಬೇಕು? ಮೋಕ್ಷಶಾಸ್ತ್ರ ಅರ್ಥಾತ್ ತತ್ವಾರ್ಥ ಸೂತ್ರ 6ನೇ ಸೂತ್ರ, ಪ್ರಮಾಣ ನಯೈರ್ ಅಧಿಗಮಃ. ಪ್ರಮಾಣ ನಯೈರ್ ಅಧಿಗಮಃ ಉತ್ಥಾನಿಕೆ ಹೇಳಿದ್ದಾರೆ. ಅದಕ್ಕೆ ಸಮ್ಯಕ್ ದರ್ಶನ ಹಾಗೂ ತತ್ವಗಳನ್ನು ತಿಳಿದುಕೊಳ್ಳುವ ಉಪಾಯ. ನಿನ್ನೆ ಓರ್ವ ಸಾಧರ್ಮಿಗಳದ್ದು ದೂರವಾಣಿಯ ಮೂಲಕ ಮಾತಾಯಿತು. ಅಪ್ಪಾಜಿ ಹೇಳ್ತಾ ಇದ್ದದ್ದು ಎಷ್ಟು ಸತ್ಯ. ಈ ಅಪೇಕ್ಷಾ ಕಥನ ತಿಳಿದು ಬರೋದು ಎಷ್ಟು ಕಠಿಣ ಇದೆ. ಸಮ್ಯಕ್ ದರ್ಶನ ಹೇಗಾಗ್ತಿದೆ? ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ಹೇಳಿದ್ದಾರೆ. ಆದ್ರೆ ಆ ಸಮ್ಯಕ್ ದರ್ಶನ ಮತ್ತು ತತ್ವಗಳನ್ನು ತಿಳಿದುಕೊಳ್ಳುವ ಸಲುವಾಗಿ ಏನು ಮಾಡಬೇಕಾಗೋದ? ತಿಳಿದ ನಂತರನ ಅದರ ಮೇಲೆ ಶ್ರದ್ಧೆ ಮಾಡೋದಲ್ಲ. ಆ ಶ್ರದ್ಧೆ ಹೆಸರು ಸಮ್ಯಕ್ ದರ್ಶನ ಇದೆ. ಆ ಸಮ್ಯಕ್ ದರ್ಶನ ಈ ಮೋಕ್ಷ ಶಾಸ್ತ್ರ ಗ್ರಂಥದ ಮೊದಲನೇ ಶಬ್ದ ಇದೆ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಸಮ್ಯಕ್ ದರ್ಶನ ಮೋಕ್ಷ ಶಾಸ್ತ್ರದ ಅಥವಾ ಈ ಜೀವದ ಸಂಸಾರವನ್ನ ಬಿಡಿಸುವುದರಲ್ಲಿ ಮೊದಲನೇ ಸ್ಥಾನದೊಳಗಿದೆ. ಆ ಸಮ್ಯಕ್ ದರ್ಶನ ಹೇಗಾಗ್ತಿದೆ ಅಂತ ಹೇಳಿದರು. ಏನ? ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಇನ್ನು ಆ ಸಮ್ಯಕ್ ದರ್ಶನ ಆಗುವ ಸಲುವಾಗಿ ತತ್ವಾರ್ಥದ ಶ್ರದ್ಧೆ ಆಗಬೇಕಾದ್ರೆ ಅದರದ ಉಪಾಯ ಏನ? ಶ್ರದ್ಧೆ ಆಗ್ಬೇಕಾದ್ರೆ ಮೊದಲು ತಿಳಿಬೇಕಲ್ಲ. ಅದು ಹೇಗೆ ತಿಳಿತಿದೆ? 6ನೇ ಸೂತ್ರ ಹೇಳಿದರು. 5-6-7 ಪುಟ ಇದೆ ರೀ ಟೀಕಾ. ಪ್ರಮಾಣ ನಯೈರ್ ಅಧಿಗಮಃ. ಅಧಿಗಮ ಜ್ಞಾನ, ಪ್ರಮಾಣ ನಯಗಳದ್ದು ಜ್ಞಾನ ಬೇಕು. ಇಷ್ಟೆಲ್ಲ ಬೇಕು. ಹಾಗಾದ್ರೆ ಒಂದು ವ್ರತ ಮಾಡೋದು ಒಳ್ಳೇದಲ್ಲ, ಹೌದು ಅಥವಾ ಇಲ್ರಿ? ವಾರದೊಳಗೊಂದು ಉಪವಾಸ ಮಾಡೋದ ಅಂಥೇಳಿ ಜೀವ ಈ ಕಷ್ಟದ ಕಾರ್ಯಕ್ಕೆ, ಈ ಸ್ವಸನ್ಮುಖತೆಯ ಕಾರ್ಯಕ್ಕೆ ಕೈ ಹಾಕದ್ದನ್ನ ಅದನ್ನು ಮಾಡಿ ಧರ್ಮ ಆಯಿತು ಅಂತ. ತತ್ವಜ್ಞಾನ ಹೋಗ್ತಾ ಹೋಗ್ತಾ ಆಗುದಿಲ್ರಿ. ಅಧಿಗಮ ಜ್ಞಾನ ಬೇಕು. ಯಾವುದರದ? ಪ್ರಮಾಣ ಮತ್ತು ಬೇಡಾಗೈತ್ರಿ. ಜ್ಞಾನಕ್ಕ ಕಷ್ಟ ಬೇಡಾಗೈತೆ. ಜ್ಞಾನಕ್ಕ ಕಷ್ಟ. ಬೆಟ್ಟ ಹತ್ಲಿಕ್ಕೆ ಹೇಳ್ರಿ, 20,000 ದಾನ ಕೊಡ್ಲಿಕ್ಕೆ ಹೇಳ್ರಿ, ಕೊಟ್ಟು ಖಾಲಿ. ಉಪವಾಸ ಮಾಡೋದಲ್ಲೇನ ಮಾಡೋಣ. ಅದು ತ್ಯಾಗ ಮಾಡ್ತೇನೆ, ಇದು ತ್ಯಾಗ ಮಾಡ್ತೇನೆ. ಸುಲಭ, ಬಹಳ ಸುಲಭ ರೀ. ಇದು ಸುಲಭನ ಅದು ಸುಲಭ, ಇದು ಸುಲಭನ ಅದು ಸುಲಭ. ನಿಜವಾಗಿ ವಾಸ್ತವದಲ್ಲಿ ಇದು ಸುಲಭ ಇದೆ.
ಜೀವದ ಸ್ವಭಾವ ತಿಳಿಯುವುದಿದೆ. ಹೇಗಿದೆ ಹಾಗೆ ತಿಳಿಯುವುದು ನಿಜವಾದ ಜ್ಞಾನದ ಸ್ವಭಾವ ಇದೆ. ಮತ್ತು ಹೇಗಿದೆ ಹಾಗೆ ತಿಳಿಯುವುದರಲ್ಲಿ ಜಿನಾಗಮ ಜಿನವಾಣಿ ಜಿನಶ್ರುತ ಮಹಾಭಾಗ್ಯದಿಂದ ಲಭಿಸುತ್ತೆ ಇದೆ. ಆ ದಿವಸ ಬಂದಿತ್ತಲ್ಲ, ಏನು ಬಂದಿತ್ತು? ಸಮ್ಯಕ್ ದರ್ಶನ ಅಂಧಶ್ರದ್ಧೆ ಜೊತೆಗೆ ಸಂಬಂಧ ಇರುವುದಿಲ್ಲ. ಎಲ್ಲಿ ಬಂದಿತ್ತು? ಎಲ್ಲಿ ಬಂದಿತ್ತು? ಅಪ್ಪಾಜಿ ಪ್ರವಚನದೊಳಗೆ ಬಂದಿದ್ರೆ ಅದು ಇಲ್ಲಿ ನೋಡ್ರಿ. ಸಮ್ಯಕ್ ದರ್ಶನವು ಬಹಳ ಇದೆ. ಪ್ರಮಾಣದ ಚರ್ಚೆ ಮಾಡಿದ್ರು, ನಯದ್ದು ಮಾಡಿದ್ರು, ಮುಂದೆ ವ್ಯಾಖ್ಯಾನ ಹೇಳ್ತಾ ಹೋಗ್ತಾರೆ. ಒಂದು ವಾರದೊಳಗೆ ಆಗಬಹುದಲ್ಲ, 6-7 ಪುಟ ಇದೆ. ಆಗ್ಬಹುದಲ್ಲ, ಓದಿ ಬರೋರಿ. ಓದೋದು ತಮ್ಮ ಕಲ್ಯಾಣದ ಸಲುವಾಗಿ. ಎಷ್ಟು ಆಸಕ್ತಿ ಇರ್ತಿದೆ ನೋಡ್ಬೇಕು, ಉತ್ಸವ ಅನ್ನೋದ ಇರ್ತಿದೇನಿಲ್ಲ. ಮಹಾಮಸ್ತಕಾಭಿಷೇಕ ಇದೆ, ನೋಡ್ಬೇಕನ್ನೋದ ಹೋಗೋದಾಗಲಿಲ್ಲಲ್ಲ, ಮೊಬೈಲ್ ತರಲೇ ಹೋಗೋದು ಇರ್ತಿದೆಯಲ್ಲ ಉತ್ಸಾಹ. ಹಾಗೆ ಸಮ್ಯಕ್ ದರ್ಶನದ ಉಪಾಯ ಹೇಳ್ತಾ ಇದ್ದಾರೆ. ತತ್ವಗಳ ನಿರ್ಣಯ ಅಲ್ಲ, ತತ್ವಗಳನ್ನು ತಿಳಿದುಕೊಳ್ಳುವ ಉಪಾಯ ಹೇಳ್ತಾ ಇದ್ದಾರೆ. ತಿಳಿದುಕೊಳ್ಳುವ ಉಪಾಯ ಏನಿದೆ? ಪ್ರಮಾಣ ನಯ ಅಧಿಗಮ. ಪ್ರಮಾಣ ನಯಗಳನ್ನು ತಿಳಿಯುವಂಥ ಜ್ಞಾನ ಏನಿದೆಯಲ್ಲ, ಅದು ತತ್ವಗಳನ್ನು ತಿಳಿಯುವ ಸಲುವಾಗಿ ಉಪಯೋಗಿ ಇದೆ. ಪ್ರಮಾಣದ ವ್ಯಾಖ್ಯಾ ಮಾಡಿದ್ರು ಓದಿ ಬಿಡ್ಲೇನ್ರಿ ಒಂದ್ಸಲ, ಅಷ್ಟೇ 4 ಅಷ್ಟು ಬರೇ ಓದ್ತೇನೆ, ಚರ್ಚೆ ಮಾಡುವುದಿಲ್ಲ. ಪ್ರಮಾಣ ಸತ್ಯ ಜ್ಞಾನವನ್ನು, ನಿರ್ದೋಷ ಜ್ಞಾನವನ್ನು, ಅರೆ ಇದು ಯಾರಿಗೆ ಎಷ್ಟು ಸ್ವೀಕಾರ ಆಯಿತು ಅಲ್ಲಿ ಎಲ್ಲಿ ನಯ ಪ್ರಜ್ಞಾಪನೆ ಬಂತಲ್ಲ, ಎಲ್ಲಿ ಬಂತು? ಹೊನ್ನೂರು ಮಲಯದೊಳಗೆ. ಅಲ್ಲಿ ನಾವು ಪ್ರಥಮದೊಳಗೆ ವಾಕ್ಯ ಒಂದು ಹೇಳಿದ್ದೇನೆ. ಪ್ರಮಾಣದ ವ್ಯಾಖ್ಯಾ ಸಮಗ್ರ ರೂಪದಿಂದ ವಸ್ತುವನ್ನು ತಿಳಿಯೋದು ಅಂಥೇಳಿ ಜಗತ್ತೆಲ್ಲ ಮಾಡ್ತಿದೆ. ಅದಕ್ಕೆ ಆಗಮದ್ದು ಆಧಾರ ಇದೆ ರೀ. ಆದರೆ ನಾನು ಆ ವಾಕ್ಯ ಹೇಳಿರಲಿಲ್ಲ. ಪ್ರಮಾಣ ಜ್ಞಾನ ಅಂದ್ರೆ ಸತ್ಯ ಜ್ಞಾನ. ಪ್ರಮಾಣ ಸತ್ಯ, ಸತ್ಯ. ಪ್ರಮಾಣ ಮತ್ತು ನಯಕ್ಕೆ ಸಂಬಂಧಿಸಿದ ವ್ಯಾಖ್ಯಾ ನೀಡುವ ವೇಳೆದೊಳಗ ಆಗಮಕಾರರ ಪ್ರಮಾಣ ಜ್ಞಾನ ಅರ್ಥಾತ್ ಸಮಗ್ರ ವಸ್ತುವಿನ ಜ್ಞಾನ, ನಯ ಜ್ಞಾನ ಅರ್ಥಾತ್ ವಸ್ತುವನ್ನ ಪ್ರತ್ಯಕ್ಷ ಅನುಭವ ಮಾಡುವ ಸಲುವಾಗಿ ಯಾವುದೋ ಒಂದು ಅಂಶದ ಪ್ರಯೋಜನಭೂತ ಜ್ಞಾನ, ಇದು ಆಗಮದೊಳಗನೆ ಇದೆ. ಆದರೆ ಪ್ರಮಾಣ ಜ್ಞಾನ ಸತ್ಯ ಜ್ಞಾನ. ಸತ್ಯ ಜ್ಞಾನವನ್ನು, ನಿರ್ದೋಷ ಜ್ಞಾನವನ್ನು ಎಂದರೆ ಸಮ್ಯಕ್ ಜ್ಞಾನವನ್ನು ಪ್ರಮಾಣವೆಂದು ಹೇಳುತ್ತಾರೆ. ಅನಂತ ಗುಣ ಅಥವಾ ಧರ್ಮದ ಸಮುದಾಯ ರೂಪ ತನ್ನ ಹಾಗೂ ಪರವಸ್ತುವಿನ ಸ್ವರೂಪವು ಪ್ರಮಾಣದ ಮೂಲಕ ತಿಳಿದು ಬರುತ್ತದೆ. ಎಷ್ಟು ಸುಲಭ ಆಗಿದೆ ಇಂದ ಆಗಮ ಕೊಳ್ಳೋದ ಮತ್ತು ಆಗಮ ಓದೋದ. ಆದರೆ ತಿಳಿಯುವುದರ ಕಡೆಗೆ ಯಾರ್ದು ಗಮನ ಇದೆ? ನಮ್ಮದು ಪ್ರತ್ಯಕ್ಷ. ನಾವು ಯಾರಿಗೆ ಕೊಡ್ತೇವೋ ಅವ್ರದ್ದು ಮಾತು ಬೇಡ. ಆದರೆ ನಮ್ದು ತಿಳಿಯುವುದರ ಕಡೆಗೆ ಗಮನ ಎಷ್ಟಿದೆ? ಕೊಳ್ಳುವುದೇನೋ ಆಯ್ತ್ರಿ, ಓದುವುದನ್ನು ಆಯಿತು. ಅದಕ್ಕೆ ಅಲ್ಲಿ ಹೇಳಿದ್ರು 500 ವರ್ಷಗಳಿಂದ ಭಾವಸಹಿತ ವಾಚನ ನಿಂತು ಹೋಗಿ. ಗೊಮ್ಮಟ ಸಾರದೊಳಗೆ ಏನು ಭಾವ ಇದೆ? ಇದು ಇವತ್ತು ಈ ಸಮಯಕ್ಕೆ ಪ್ರಕಟ ಆದಂಥ ಗೊಮ್ಮಟ ಸಾರದೊಳಗೆ ಏನು ಭಾವ ಇದೆ? ಎಲ್ಲ ಗಣಿತನೂ ಇದೆಯಲ್ಲ, ಅಲ್ಲೇನು ಭಾವ ಇದೆ? ಏನೇ ಹೇಳೋದಿಲ್ಲ ಸುಧಾತಾಯಿ. ಭಾವ ಇರೋದೆಲ್ಲ ಅಧ್ಯಾತ್ಮದೊಳಗೆ. ಅರೆ ಜಿನವಾಣಿ ತ್ರಿಲೋಕ ಪೂಜ್ಯ ಪ್ರಭುವಿನ ವಾಣಿ ಭಾವದಿಂದ ಶೂನ್ಯ ಇರ್ತಿದ್ದಾರೆ. ಇರ್ತಿದೆಯೇನ? ಸಮಯಸಾರದಿಂದ ಭ್ರಷ್ಟಾದಂಥ ಆ ಜೀವ
ಗೊಮ್ಮಟ ಸಾರದಿಂದ ಎದ್ದು ನಿಂತ. ಹಾಗಾದ್ರೆ ಭಾವ ಯಾವುದರೊಳಗಿದೆ? ನಾನು ಸಮಯ ಸಾರವನ್ನು ಗೌನ ಮಾಡ್ತಾ ಇಲ್ಲ, ಆದ್ರೆ ಗೌನ್ ಆಗಿರುವಂತಹ ಕರ್ಣಾನಿ ಯೋಗದ ಸ್ವರೂಪ ಹೇಳ್ತಾ ಇದ್ದೇನೆ. ಭ್ರಾಂತಿಯಿಂದ, ಅಜ್ಞಾನದಿಂದ, ಪ್ರಮಾದದಿಂದ ಅವೆಲ್ಲ ಗೌನ್ ಆಗಿದಾವ್ರಿ ನಮಗ. ಹೌದು ಅಥವಾ ಇಲ್ಲ? ಕರ್ಣಾನಿ ಯೋಗದ ಅಭ್ಯಾಸ ಯಾಕೆ ಮಾಡ್ತಾ ಇಲ್ಲ? ಪ್ರಮಾದ, ಭ್ರಾಂತಿ. ಸಮಯ ಸಾರ ತಿಳಿದ್ರೆ ಸಾಕು. ತಿಳಿತನ್ರಿ ಅವನಿಗೆ ತಿಳಿಲಿಲ್ಲ ಅನ್ನೋದು ಯಾವಾಗ ತಿಳಿದು ಬಂತು? ಯಾವಾಗ ತಿಳಿದ ಆವಾಗ್ರೆ. ನಮಗೆ ತಿಳಿಲಿಲ್ಲ ಅನ್ನೋದು ಯಾವಾಗ ತಿಳಿಯೋದ? ನಮ್ಗೆ ಯಾವಾಗ ತಿಳಿದೋತು ಆವಾಗ. ನಮಗೆ ತಿಳಿತಾ ಇದೆ ಅನ್ನೋ ಭ್ರಮೆನೇ ಇದೆ ರೀ, ತಿಳಿಯದೇ ಇರುವ ಸಮಯದೊಳಗ. ಇದೆ ಅಥವಾ ಇಲ್ರಿ? ಭ್ರಮೆ ಇದೆ. ಏನು ಅದ್ಭುತ ಮಾತು ಹೇಳಿದರು ನೋಡ್ರಿ. ಹಾಗಾದ್ರೆ ಸತ್ಯ ಜ್ಞಾನ ಯಾವುದು? ಸಮ್ಯಕ್ ಜ್ಞಾನ ಯಾವುದು? ನಿರ್ದೋಷ ಜ್ಞಾನ ಯಾವುದು? ಯಾವುದ ಅನಂತ ಗುಣ ಅಥವಾ ಧರ್ಮದ ಸಮುದಾಯ ರೂಪ ತನ್ನಲ್ಲೇ ದೋಷ ಅನ್ನೋದಿಲ್ಲ, ನ್ಯೂನತೆ ಅನ್ನೋದಿಲ್ಲ, ಕಮತರತ ಅನ್ನೋದು ಇಲ್ಲವೇ ಇಲ್ಲ. ಅನಂತ ಗುಣ ಅಥವಾ ಧರ್ಮದ ಸಮುದಾಯ ರೂಪ ತನ್ನ ಹಾಗೂ ಪರವಸ್ತುವಿನ ಅದೇ ಪ್ರಕಾರ ಪರವಸ್ತು ಕೂಡ ಅದು ಹೇಗಿದೆ? ಅನಂತ ಗುಣ, ಅನಂತ ಧರ್ಮಗಳ ಸಮುದಾಯ ಇದೆ ರೀ. ಅದಕ್ಕೆ ನನ್ನ ಅಪೇಕ್ಷೆ ಇಲ್ಲ, ನಾನು ಬೇಕಿಲ್ಲ. ಅದಕ್ಕೆ ನಾನು ಕಾರ್ಯ ಮಾಡುವುದರ ಸಲುವಾಗಿ ಅದು ದಾರಿ ನೋಡ್ತಾ ಕೂಡುವುದಿಲ್ಲ. ತನ್ನ ಹಾಗೂ ಪರವಸ್ತುವಿನ ಸ್ವರೂಪವು ಪ್ರಮಾಣದ ಮೂಲಕ ತಿಳಿದು ಬರುತ್ತದೆ. ಪ್ರಮಾಣವು ವಸ್ತುವಿನ ಸರ್ವದೇಶವನ್ನು, ಇಷ್ಟು ವಾಕ್ಯ ಪ್ರಚಲಿತ ಇದೆ. ಪ್ರಮಾಣ ಅಂದ್ರೆ ಏನ? ವಸ್ತುವಿನ ಸರ್ವದೇಶವನ್ನು, ಎಲ್ಲ ಮಗ್ಗುಲಗಳನ್ನು ಗ್ರಹಣ ಮಾಡುತ್ತದೆ, ತಿಳಿದುಕೊಳ್ಳುತ್ತದೆ. ಇದು ಪ್ರಮಾಣದ್ದಾಯ್ತು. ಇಷ್ಟ ನಯದ್ ಪ್ರಮಾಣದ ಮೂಲಕ ನಿಶ್ಚಿತವಾದ ವಸ್ತುವಿನ ಏಕದೇಶವನ್ನು ಯಾವ ಜ್ಞಾನವು ಗ್ರಹಣ ಮಾಡುತ್ತದೆ ಅದನ್ನು ನಯವೆಂದು ಹೇಳುತ್ತಾರೆ. ಪ್ರಮಾಣದ ಮೂಲಕ ನಿಶ್ಚಿತವಾದ ಅನಂತ ಧರ್ಮಾತ್ಮಕ ವಸ್ತುವಿನ ಒಂದೊಂದು ಅಂಗದ ಜ್ಞಾನವನ್ನು ಮುಖ್ಯತೆಯಿಂದ ಯಾವುದು ಮಾಡಿಸುತ್ತದೆ ಅದು ನಯವಿದೆ. ವಸ್ತುಗಳಲ್ಲಿ ಎಲ್ಲೆಲ್ಲ ಹೋದದ್ದಾಯ್ತು, ಎಷ್ಟೆಲ್ಲ ಕೇಳಿದ್ದಾಯ್ತು ವಕ್ತಾರರ ಮೂಲಕ, ಅದರ ಒಳಗಡೆ ಆದದ್ದೇನ? ಎಲ್ಲೆಲ್ಲ ಹೋದದ್ದು ಎಷ್ಟೋ ವರ್ಷದಿಂದ ಶಿಕ್ಷಣ ಶಿಬಿರಗಳ, ಪ್ರಶಿಕ್ಷಣ ಶಿಬಿರಗಳ ಒಳಗಡೆ ಆದದ್ದು ಏನ? ವಸ್ತುಗಳಲ್ಲಿ ಅನಂತ ಧರ್ಮಗಳಿರುವುದರಿಂದ ಅವುಗಳ ಅವಯವಗಳು ಅನಂತದವರೆಗೆ ಆಗುವ ಸಾಧ್ಯತೆ ಇದೆ ಮತ್ತು ಅದರಿಂದ ಅವಯವದ ಜ್ಞಾನ ರೂಪನಯಗಳು ಕೂಡ ಅನಂತದವರೆಗೆ ಆಗುವ ಸಾಧ್ಯತೆ ಇದೆ. ಶ್ರುತ ಪ್ರಮಾಣದ ವಿಕಲ್ಪವನ್ನು, ಭೇದವನ್ನು ಅಥವಾ ಅಂಶವನ್ನು ನಯವೆಂದು ಹೇಳಲಾಗುತ್ತದೆ. ಶ್ರುತಜ್ಞಾನದಲ್ಲಿಯೇ ನಯ ರೂಪದ ಅಂಶವು ಬಿದ್ದುಕೊಂಡಿದೆ. ಯಾವ ನಯವಿದೆ ಅದು ಪ್ರಮಾಣದ ಸಾಪೇಕ್ಷ ರೂಪವಿರುತ್ತದೆ. ಮತಿ, ಅವಧಿ, ಮನಃಪರ್ಯಯ ಮತ್ತು ಕೇವಲ ಜ್ಞಾನದಲ್ಲಿ ನಯದ ಭೇದವಾಗುವುದಿಲ್ಲ. ಈಗ ನಮ್ಮದು ವಿಷಯ ಸಮ್ಯಕ್ ದರ್ಶನವು ಅದು ಅಂಧಶ್ರದ್ಧೆಯ ಜೊತೆಯಲ್ಲಿ ಏಕರೂಪವಿಲ್ಲ. ಅದರ ಅಧಿಕಾರವು ಆತ್ಮನಿಂದ ಹೊರಗಿರುವುದಿಲ್ಲ ಮತ್ತು ಅದು ಸ್ವಚ್ಛಂದೇ ಇರುವುದಿಲ್ಲ. ಯಾವುದರ ಸಲುವಾಗಿ ಹೇಳ್ತಾ ಇದೆ? ಆತ್ಮನಿಂದ ಹೊರಗ, ಪರ್ಯಾಯ ಹೊರಗಿದೆ ಅನ್ನು ಒಳಗಿದೆ ರೀ. ಆತ್ಮನೊಳಗ ಪರ್ಯಾಯ 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 ಮೋಕ್ಷದ ಪರ್ಯಾಯ ಇನ್ನು 4 ಭವ ಕಳೆದ ನಂತರ ಆಗೋದಿದೆ. ಆ ಶ್ರೇಣಿಕನ ಜೀವನಿಗೆ 2 ಭವ, 2ನೇ ಭವದೊಳಗ ಆಗೋದಿದೆ. ಶ್ರೇಣಿಕನಿಗೆ ನರಕದೊಂದು ಭವ ಮತ್ತು ಮಹಾಪದ್ಮದೊಂದು ಭವ. ಹಾಗಾದ್ರೆ ಆ ಶ್ರೇಣಿಕನ ಜೀವ ಇಲ್ಲಿರುವ ವೇಳೆದೊಳಗ ಮಹಾವೀರ ಸ್ವಾಮಿಯ ಸಮವಸರಣದಲ್ಲಿ ವಸ್ತು ಸ್ವರೂಪವನ್ನು ಆಲಿಸಿ ಆತ್ಮನ ಅನುಭೂತಿ ಪಡೆದ ನಂತರ ಆ ಅನುಭೂತಿ ಸಂಪನ್ನ ಜೀವ ಯಾವಾಗ ಕ್ಷಾಯಿಕ ಸಮ್ಯಕ್ ದರ್ಶನಕ್ಕೆ ಪ್ರಾಪ್ತ ಆದನೋ ಆವಾಗ, ಅಥವಾ ಬರೆಯ ಆತ್ಮನ ಅನುಭೂತಿ ಯಾವಾಗ ಉಪಶಮ ಸಮ್ಯಕ್ತ್ವ ಆಗಿತ್ತೋ ಆವಾಗ ಅವನಿಗೆ ಮೋಕ್ಷದ ಪರ್ಯಾಯದ ಅಭಿಲಾಷೆ ಇತ್ತೆನ. ವ್ರತ ತಗೊಳ್ಳೋದು ಅವಶ್ಯಕ ಇದೆ ಅಂತ ಹೇಳ್ರಿ. ಇವಾಗ
ಈ ಸನ್ನಿವೇಶಕ್ಕನುಸಾರವಾಗಿ ಅಷ್ಟ. ಮಿಥ್ಯಾದೃಷ್ಟಿಗಂತೂ ವ್ರತ ಇರುವುದಿಲ್ಲ. ಆ ಮಾತು ಬಿಟ್ಟು ಬಿಡ್ರಿ. ಇದರಲ್ಲೇನ ಮೋಕ್ಷಶಾಸ್ತ್ರದಲ್ಲಿ ವ್ರತದ ವ್ಯಾಖ್ಯಾ ಏನು ಹೇಳಿದ್ರು? ವ್ರತಿದ್ದ ನಿಶಲ್ಯೋ ವ್ರತಿ, ಮಿಥ್ಯಾ ಮಾಯಾ ನಿದಾನ, 3 ಶಲ್ಯಗಳಿಂದ ರಹಿತ ಯಾವದನು ಅಂವ್ರತಿ ಅದನ್ನು. ವ್ರತ ಇದೆ, ವ್ರತ ನೆಲೆ ಇದೆ. 2ನೇ ನೆಲೆ ಅಂತಂದ್ರ ವ್ರತ ತಗೊಳ್ಳೋದಿದೆ ಏನು ಸಮ್ಯಕ್ ದೃಷ್ಟಿಗೆ? ಮತ್ತಿಲ್ಲಿ ದಿಗ್ವ್ರತದ ಚರ್ಚೆ ಮಾಡ್ತಾ ಇದ್ದಾರಲ್ಲ, ಇವರು ಸಮ್ಯಕ್ ದರ್ಶನದ ಸ್ವರೂಪ ಹೇಳಿದರು. ಏನು ಹೇಳಿದ್ರು? ಸಮ್ಯಕ್ ದರ್ಶನವು ಅದು ಸ್ವಚ್ಛಂದಿ ಇರುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವಕ್ಕ ವ್ರತ ತಗೊಳ್ಳೋದು ಯಾವಾಗ ಅವಶ್ಯಕ ಇದೆ? ಯಾವಾಗ ಅವಶ್ಯಕ ಇದೆ? ಯಾವಾಗ ತಗೊಳ್ತಾನೆ? ಇಲ್ಲವೇ ಇಲ್ಲ. ಭೂಮಿಕೆಗೆ ಅನುಸಾರವಾಗಿ ಆ ಸಮ್ಯಕ್ ದರ್ಶನದ ಬಲದಿಂದ ಪರದ ಪರಿಣಮನ, ಪರದ ಕಡೆಗಿನ ಆಸಕ್ತಿ, ಪರದ ಕಡೆಗಿರುವಂಥ ರುಚಿ ಕ್ರಮದಿಂದ ಬಿಟ್ಟು ಹೋಗ್ತಿದೆಯಲ್ಲ, ಅದನ್ನ ಆ ನಾಸ್ತಿ ರೂಪ ಯಾವುದಾಗಿದೆ ಅಲ್ಲ ಅದನ್ನೇ ಅಸ್ಥಿ ರೂಪ ಸ್ವೀಕಾರ ಮಾಡಿ ವ್ರತಗಳ ಅಂಗೀಕಾರ ಮಾಡಿದ ಜೀವ ಅಂಥೇಳಿ ಹೇಳಿದ್ದಾರೆ. ಜಿನಾಗಮ ತಿಳಿಯುವುದನ್ನು ಕಷ್ಟ, ಅದಕ್ಕೆ ಕಷ್ಟ. ಏನು ವಾಕ್ಯ ಹೇಳಿದರು? ಪ್ರಮಾಣದ್ದ ಮತ್ತು ನಯದ್ದ ಸ್ವಲ್ಪ ಪರಿಭಾಷೆ ಅಂದರೆ ಅಥವಾ ಸ್ವರೂಪ ಅಂದರೆ ತಿಳಿಸಿದ ನಂತರ ಏನು ಹೇಳಿದ್ರು? ಸಮ್ಯಕ್ ದರ್ಶನವು ಅದು ಅಂಧಶ್ರದ್ಧೆಯ ಜೊತೆಯಲ್ಲಿ ಏಕರೂಪವಿಲ್ಲ. ಮೊದಲನೇದು, ಅದರ ಅಧಿಕಾರವು ಆತ್ಮನಿಂದ ಹೊರಗೆ ಇರುವುದಿಲ್ಲ. ನಾನು ಇದನ್ನು ಮಾಡ್ತೇನೆ, ಅದನ್ನು ಮಾಡ್ತೇನೆ, ಬಸ್ತಿ ಕಟ್ಟಿಸ್ತೇನೆ, ವ್ರತ ತಗೊಳ್ತೇನೆ, ದೀಕ್ಷಾ ತಗೊಳ್ತೇನೆ, ಸಲ್ಲೇಖನ ತಗೊಳ್ತೇನೆ, ದಾನ ಮಾಡ್ತೇನೆ, ಹೊರಗಾಗ್ತಿರೋದ ಅಧಿಕಾರನೇ ಇರುವುದಿಲ್ಲ. ಅದಕ್ಕೆ ಧರ್ಮದ ಒಂದು ಸ್ವಲ್ಪ ಸತ್ಯಾಂಶವನ್ನು ತಿಳ್ಕೊಳ್ಳಿಕ್ಕೆ ಅಥವಾ ತಿಳಿದುಕೊಳ್ಳುವ ಪ್ರಸಂಗ ಎದುರಾಯಿತು ಅಂತಂದ್ರೆ ಈ ಜೀವ ನಿರಾಶ ಆಗ್ತದೆ. ಧರ್ಮದ ಸತ್ಯ ಸ್ವರೂಪವನ್ನ ಒಂದು ಅಂಶದಿಂದ ತಿಳಿದುಕೊಳ್ಳಬೇಕಾದಂಥ ಪ್ರಸಂಗ ಅಥವಾ ನಿಮಿತ್ತ ಉಪಸ್ಥಿತ ಆಯಿತು ಅಂತಂದ್ರೆ ಈ ಜೀವ ನಿರಾಶ. ಹೀಗಾಗಿ ಈ ಜೀವದ ಧರ್ಮದ ಸಲುವಾಗಿ ಇರುವಂಥ ಯಾವ ಅಸಂಖ್ಯ ಅನಂತ ಅಭಿಪ್ರಾಯ ಇದ್ರೂ ಕೂಡ ಅದರಿಂದ ಕಾರ್ಯ ಆಗ್ತಾ ಇಲ್ಲ. ಸಮ್ಯಕ್ ದರ್ಶನ ಅಂಧಶ್ರದ್ಧೆಯ ಜೊತೆಗೆ ಸಂಬಂಧ ಇಡುವುದಿಲ್ಲ, ಏಕರೂಪ ಇಲ್ಲ, ಅದರ ಅಧಿಕಾರ ಆತ್ಮನಿಂದ ಹೊರಗೆ ಇಲ್ಲ. ಮೂರನೇದೇನು ಹೇಳಿದ್ರು? ಅದು ಸ್ವಚ್ಛಂದಿ ಇರುವುದಿಲ್ಲ. ಸಮ್ಯಕ್ ದೃಷ್ಟಿ ಅಂಥೇಳನ ಈಗ ನಮ್ದು ನಡೆದದ್ದು ಇದೆಯಲ್ಲ, ನಿರ್ಜರ ಅಧಿಕಾರ. ಭೋಗಿಸು ವೇಳೆದೊಳಗೆ ಅವನಿಗೆ ರಾಗ ಇರ್ತಿದೆಯಲ್ಲ, ಪ್ರಶ್ನೆ ಮಾಡಿದಾರ್ರಿ. ಸಂದೇಹಕಾರ ವಸ್ತು ಸ್ವರೂಪ ಹೀಗೆ ಇದೆ ಅಂತ ಹೇಳಿ ಹೇಳಿದಾರ ಅವರು. ಹೇಗಿದೆ ವಸ್ತು ಸ್ವರೂಪ ಹೇಗಿದೆ? ಅರೆ, ಸಮ್ಯಕ್ ದರ್ಶನ ರೂಪ ವಸ್ತುವಿನ ಸ್ವರೂಪ ಹೀಗೆ ಇದೆ. ಎಲ್ಲಿ ಜ್ಞಾನದೊಳಗೆ ಶುದ್ಧಿ ಬಂತೋ ಸಮ್ಯಕ್ ದರ್ಶನದ ಸಮಯದೊಳಗ ಆ ಜ್ಞಾನದಿಂದ ಶುದ್ಧ ಆಗಿರುವಂಥ ಜೀವದ ಪರಿಣಮನದೊಳಗ ಬಂಧ ಮಾಡಿಸುವಂಥ ಅಶುದ್ಧತೆ ಸ್ಪರ್ಶ ಮಾಡೋದು ಸಾಧ್ಯ ಇಲ್ಲ. ಓದೋದ್ರಿ ಇದನ್ನ. ಇದೇ ರಾಮ್ಜಿಭಾಯಿ ಜೋಶಿ ಬರೆದಿರೋ 60ನೇ ಪುಟ ಈಗ ನೋಡ್ರಿ, 6ನೇ ಸೂತ್ರ. ನೋಡಿರಿ, ಹಾಗಾದ್ರೆ ಈ 2 ಕಷಾಯ ಚೌಕಡಿ ಹೊರಟು ಹೋದವಲ್ಲ, ಆ ಧರ್ಮಾತ್ಮನ ಅಂತಃ ಪರಿಣತಿ ಎಂಥದ್ದಿರಬಹುದು. 10 ದಿಕ್ಕಿನೊಳಗ ಇಂತಿಷ್ಟ ಕ್ಷೇತ್ರವನ್ನು ದಾಟಿ ನಾನು ಹೊರಗಡೆ ಗಮನ ಮಾಡುವುದಿಲ್ಲ.
ಆತ್ಮನ 10 ದಿಕ್ಕಿನೊಳಗೆ ಏನಿದೆ ರೀ? ಆತ್ಮನ 10 ದಿಕ್ಕು, ಭಾಷ್ಯದ 10 ದಿಕ್ಕಲ್ಲ, ಆತ್ಮನ 10 ದಿಕ್ಕಿನೊಳಗೆ ಏನಿದೆ? ಆತ್ಮ 10 ದಿಕ್ಕಿಗೆ ಚೈತನ್ಯ ಪ್ರಕಾಶದಿಂದ ಪ್ರಕಾಶಿತ ಇದ್ದಾನೋ ಅಥವಾ ಇಲ್ರಿ? ಹಾಗಾದ್ರೆ 10 ದಿಕ್ಕಿನಿಂದ ನನಗೆ ಮೋಕ್ಷದ ಅಭಿಲಾಷೆ ಇಲ್ಲ, ಭಾವಿ ಪರ್ಯಾಯದ ಅಭಿಲಾಷೆ ಇಲ್ಲ, ಪೂರ್ವದೊಳಗೆ ಮಾಡಿರುವಂಥ ಕರ್ಮಾದಿಗಳ ಉಪಶಮಾದಿಗಳದ್ದ ಅಥವಾ ಕ್ಷಯಾದಿಗಳದ್ದ ಅಭಿಲಾಷೆ ಬಂತೇನಿಲ್ಲ. ಮೋಕ್ಷ ಅನ್ನುವಂಥ ಊರ್ಧ್ವಗತಿಯಲ್ಲಿ ಯಾವ ಒಂದು ಶುದ್ಧ ಜೀವದ್ರವ್ಯ ವಾಸ ಮಾಡುವಂಥ ಸ್ಥಾನ ಇದೆಯೋ ಅದರ ಅಭಿಲಾಷೆ. ಈ ವರ್ತಮಾನದಲ್ಲಿ ಯಾವ ಪರ್ಯಾಯ ಪ್ರಗಟ ಇಲ್ಲವೋ ಆ ಪರ್ಯಾಯದ ಅಭಿಲಾಷೆ ಇಲ್ಲ. ಯಾವ ಪರ್ಯಾಯದ ಕಾರಣದಿಂದ ಕರ್ಮಗಳ ಬಂಧ ಆಗಿದ್ದು ಪೂರ್ವಕಾಲದೊಳಗ ಅವುಗಳದ್ದು ನಾಶ ಆಗಿ ಹೋಗಲಿ, ಸತ್ತಾದೊಳಗಿಂದ ಅಭಾವ ಆಗಿ ಹೋಗಲಿ ಅನ್ನುವ ಅಭಿಲಾಷೆ. ಇದು 10 ದಿಕ್ಕಿನಲ್ಲಿ ಮರ್ಯಾದೆ ಮಾಡಿಕೊಂಡು ತನ್ನಲ್ಲೇ ತಾನು ಇರುವಂತಹ ಸಮ್ಯಕ್ ದೃಷ್ಟಿ, ಪಂಚಮಗುಣ ಸ್ಥಾನಾವರ್ತಿ, 2 ಕಷಾಯಿ ಚೌಕಡಿ ಹೊರಟು ಹೋಗಿರುವಂಥ ಸಾಧಕ ಜೀವದ ಮಾತಿದೆ. ಸಾಧನೆ ಎಲ್ಲಿ ನಡೀತಿದೆ? ಆತ್ಮನಿಂದ ಹೊರಗಿಲ್ರಿ. ಆತ್ಮನಿಂದ ಹೊರಗೆ ಸಾಧನೆ ಇಲ್ಲವೇ ಇಲ್ಲ. ಮೋಕ್ಷದ ಸಾಧನೆ ಆತ್ಮನನ್ನು ಬಿಟ್ಟು ಹೊರಗೆ ಇಲ್ಲವೇ ಇಲ್ಲ. ಮೋಕ್ಷ ಮಾರ್ಗದ ಉಪಲಬ್ಧಿ ಆತ್ಮನನ್ನು ಬಿಟ್ಟು ಹೊರಗೆ ಯಾವುದರ ಆಶ್ರಯ ಮಾಡಿದ್ರೂ ಕೂಡ ಮೋಕ್ಷ ಮಾರ್ಗ ಇಲ್ಲ. ಅದೆಲ್ಲವೂ ಬದ್ಧ ಮಾರ್ಗ. ದೇವ, ಶಾಸ್ತ್ರ, ಗುರು ಅಥವಾ ಪಂಚ ಪರಮೇಷ್ಠಿ, ಜಿನ ಧರ್ಮ, ಜಿನಾಗಮ, ಜಿನ ಚೈತ್ಯ, ಚೈತ್ಯಾಲಯ, ನವದೇವತಾ, ಇವುಗಳ ಆಶ್ರಯದ ಅವಲಂಬನೆಯ, ಅವುಗಳ ಕಡೆಗಿನ ಪ್ರವೃತ್ತಿಯ ಫಲಸ್ವರೂಪವಾಗಿ ಸ್ವದೊಳಗ ಉಳಿಯುವುದು ಒಂದೇ ಒಂದು ಧ್ಯೇಯ ಉದ್ಯಮ ಪ್ರತ್ಯಕ್ಷ ಪುರುಷಾರ್ಥ ಯಾರ್ದ ನಡೀತಿದೆಯೋ ಅವನನ್ನ ಸಾಧಕ ಅಂತಾರೆ. ನವದೇವತೆಗಳ ಆಶ್ರಯ ಅಂತೂ ಇದೆ ರೇ, ಆದ್ರ ಆ ಕಡೆಯ ಪ್ರವೃತ್ತಿಯ ಮಧ್ಯದೊಳಗ, ಗರ್ಭದೊಳಗ ಒಂದು ಸ್ವಭಾವದಲ್ಲಿ ಉಳಿಯುವ, ಸ್ವಭಾವ ಸೀಮೆಯಿಂದ ಹೊರಗಬಾರದೇ ಇರುವ ದೃಢವಾದಂಥ ನಿರ್ಣಯದ ಜೊತೆಗೆ, ಸಂಕಲ್ಪದ ಜೊತೆಗೆ, ಪ್ರತಿಜ್ಞೆಯ ಜೊತೆಗೆ ಸ್ವಭಾವದಲ್ಲಿನ ಉಳಿಯುವ ಪರಮ ಪುರುಷಾರ್ಥ ಮಾಡುವುದ, ಇದು ಧರ್ಮಾತ್ಮನ ಸಾಧನೆ ಇದೆ. ಆಗಮದ ಆಧಾರದಿಂದ, ಆಗಮದ ಅಭ್ಯಾಸದಿಂದ ಲಭಿಸಿರುವಂಥ ಅಥವಾ ಉಂಟಾಗಿರುವಂಥ ಯಾವ ನಮ್ಮದೇ ಜ್ಞಾನ ಇದೆಯೋ ಆ ಜ್ಞಾನವನ್ನು ಕೂಡ ಪರಿಶೀಲನೆ ಮಾಡಿದರೆ ತಿಳಿದು ಬರ್ತಿದೆ, ಪರಾಶ್ರಯದೊಳಗ ನಿಯಮದಿಂದ ದುಃಖವೇ ಇದೆ. ಅದಕ್ಕೆ ಪ್ರಾರಂಭದ ಭೂಮಿಕೆನ ಹೇಳಿತು, ದುಃಖ ದುಃಖ, ಬರೇ ದುಃಖದ ಕಾರಣಗಳನ್ನು ಬರಮಾಡಿಕೊಂಡು ಅಪ್ಪಿಕೊಂಡು ಈ ಜೀವ ಸುಖಿಯಾಗಬೇಕಂತಾನೆ. ಇದು ಏನಿದೆ ರೀ? ಏನಿದೆ? ಮಹಾಮೂರ್ಖತನ ಇದೆ. ಸುಖದ ಕಾರಣ, ಸುಖ ಸ್ವರೂಪ, ಸುಖದ ಪ್ರಾಪ್ತಿ ಮಾಡಿಸುವಂಥದ್ದು ಏಕಮೇವ ಸ್ಥಾನ ಅಂತ ತತ್ವ ಇದೆ. ನಿಜಾತ್ಮ, ನಿಜ ಶುದ್ಧಾತ್ಮ, ಚೈತನ್ಯ ಸ್ವರೂಪದ ಅರೂಪೀ ತತ್ವ. ಈ ಜೀವಕ್ಕೆ ಅರೂಪಿ ತತ್ವ ಅಂತಂದ್ರೆ ವಿಶ್ವಾಸನ ಆಗುದಿಲ್ಲ. ಈ ಜೀವಕ್ಕೆ ಕಾಣಿಸ್ಬೇಕ್ರಿ, ಏನರೇ ಕಾಣಿಸ್ಬೇಕು. ಧರ್ಮ ಮಾಡೋದು ಕಾಣಿಸ್ಲಿಕ್ಕೆ ಬೇಕು, ತನಗನು ಕಾಣಿಸ್ಬೇಕು, ಇನ್ನೊಬ್ಬರಿಗನು ಕಾಣಿಸ್ಬೇಕು. ಅರೆ ಅಂಥೇಳಿನ ವೇಷ, ವಾಸಸ್ಥಾನ, ಆಹಾರಗಳ ತ್ಯಾಗ ಅಥವಾ ಪರಿವರ್ತನೆ, ಬದಲಾವಣೆ ಮಾಡಿ ಈ ಜೀವ ತನ್ನಷ್ಟಕ್ಕೆ ತಾನೇ ಧರ್ಮಾತ್ಮ ಅಂಥೇಳಿನೂ ತಿಳಿದ ಬಹಳಷ್ಟು ಇವನಂಥ ಜನರನ್ನ ಇವನನ್ನ ಧರ್ಮಾತ್ಮ ಅಂಥೇಳಿ ಕೂಡ ತಿಳಿದ್ರು. ಆದರೆ ಅವನ ಧರ್ಮಾತ್ಮ ಆಗುವಂಥ ಅವಸರವನ್ನು ಕಳ್ಕೊಂಡ್ರಿ.
ಧರ್ಮಾತ್ಮ ಆಗುವ ಸಲುವಾಗಿ ಅನಂತ ಕಾಲದೊಳಗೆ ಯಾವ ಸೀಸನ್ ಪ್ರಾಪ್ತ ಆಗಿತ್ತಲ್ಲ ಅದನ್ನು ಕಳ್ಕೊಂಡ. ಅವನು ತನ್ನಷ್ಟಕ್ಕೆ ತಾನು ತಿಳ್ಕೊಂಡ. ಅವನಂಥವ್ರನ್ನ ಅಜ್ಞಾನಿಗಳು ಅವನನ್ನ ಧರ್ಮಾತ್ಮ ಅಂತ ಹೇಳ್ತಾರೆ. ಅಜ್ಞಾನದ ಸಂಖ್ಯೆ ಅಧಿಕ ಇರೋದೇನು? ಜ್ಞಾನದ ಸಂಖ್ಯೆ ಅಧಿಕ ಇರೋದು. ಪ್ರತಿಯೊಬ್ಬ ಜೀವ ಜ್ಞಾನಮಯ ಇದ್ದಾನ್ರೆ, ಆದ್ರ ಅದನ್ನು ಮರೆತು ಹೋಗಿರುವಂಥ ಪರ್ಯಾಯ ಉಳ್ಳ ಜೀವರುಗಳ ಸಂಖ್ಯೆನೇ ಲೋಕದೊಳಗ ಅನಂತ 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 ಇರೋದು. ಹೇಳ್ತಲ್ಲ, ಒಂದು ಶರೀರ ಹೇಗಿದೆ? ಅಕ್ಷಯ ಅನಂತ. ಒಂದು ಶರೀರದೊಳಗೆ ಜೀವ ಎಷ್ಟಿದಾವೆ? ಅಕ್ಷಯ ಅನಂತ. ಪ್ರತಿ ಸಮಯಕ್ಕೆ ಜೀವ ಅದರೊಳಗಿಂದ ಹೊರಗೆ ಬರ್ತಾ ಇದ್ರೂ ಕೂಡ ಖಾಲಿನೇ ಆಗುವುದಿಲ್ಲ ಆ ಶರೀರ. ಬಹಳ ಭಯಾನಕ ಮತ್ತು ಅತ್ಯಂತ ವಿಚಾರಾತ್ಮಕ ವಿಷಯ ಇದೆ. ಆದರೆ ನಾವು ವಿಚಾರಣೆ ಮಾಡುವುದಿಲ್ಲ ಅಂದಮೇಲೆ ಭಯ ಆಗುವುದಾಗಲಿ, ನಾನಿಲ್ಲಿ ಬಂದಿರುವುದರ ಮಹಿಮೆ ಬರುವುದಾಗಲಿ ಯಾಕೆ ಸಾಧ್ಯ? ಶರೀರ ಒಂದು ಶರೀರ ಖಾಲಿನ ಆಗುವುದಿಲ್ಲ. ಅಕ್ಷಯ ಅನಂತ ಜೀವಿದ ಒಂದು ಶರೀರದೊಳಗೆ. ಹಾಗಾದ್ರೆ ಅಂಥದ್ದೇ ಯಾವುದೋ ಒಂದು ಶರೀರದಿಂದ ನಾನು ಹೊರಗೆ ಬಂದಿದ್ದೆ. ನಾನು ಅಂಥದ್ದೇ ಯಾವುದೋ ಒಂದು ನಿಗೋದಿ ಶರೀರದಿಂದ ನಾನು ಹೊರಗೆ ಬಂದಿದ್ದೆ. ನಾನು ಹಾಗಾದ್ರೆ ಬಂದಿರುವುದು ಯಾವುದರ ಸಲುವಾಗಿ? ಅಲ್ಲಿದ್ದು ಏನು ಮಾಡಿದ್ನ? ಅಲ್ಲಿ ಅನಂತ ಜೀವಗಳು ಏನು ಮಾಡ್ತಾ ಇದ್ದಾವೆ? ಇದು ಒಂದು ಮಾತು ಅತ್ಯಂತ ವಿಚಾರಣೀಯ ಇದೆ. ಏನ? ಅಕ್ಷಯ ಅನಂತ ಜೀವ ಒಂದು ಶರೀರ. ಅಕ್ಷಯ ಅನಂತ ಅಂದ್ರೆ ಏನ? ಅಕ್ಷಯ ಅನಂತ ಅಂದ್ರೆ ಏನ? ಅನಂತದೊಳಗೆ ಯಾವಾಗೂ ಕ್ಷಯ ಬರುವುದಿಲ್ಲ. ಅನಂತದೊಳಗ ಯಾವಾಗೂ ಕ್ಷತಿ ಬರುವುದಿಲ್ಲ. ಅಕ್ಷಯ ಅನಂತ. ಇದು ಒಂದು ಮಾತು ವಿಚಾರಣೀಯ ಇದೆ. ಎರಡನೇದು ಇನ್ನೊಂದು ವಿಚಾರಣೀಯ ಆಗಮದ ಮಾತು ಏನಪ್ಪ ಅಂತಂದ್ರೆ, ಅನಂತ 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 ಭವ್ಯ ಜೀವಗಳ ನಿಗೋದದಲ್ಲಿ ಇದ್ದಾವೆ. ಆದ್ರೆ ಅವ ಅನಂತ 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 ಕಾಲ ಕಳೆದ್ರೂ ಮೇಲೆ ಬರಲು ಸಾಧ್ಯ ಇಲ್ಲ. ವಿಚಾರಣೀಯ ಬಿಂದು ಅದವರು. ಇವುಗಳ ಕುರಿತಾಗಿ ವಿಷಯ ಅಂತೂ ಕೇಳಿದೆವು, ತಿಳಿತಂದೇವ್ರೆ, ಹೌದು ಬರುವುದಿಲ್ಲವ. ಅವು ಬರುವುದಿಲ್ಲ. ನಾವು ಅದರ ಬಗ್ಗೆ ಯಾಕೆ ಬರುವುದಿಲ್ಲ ಅನ್ಲಿಲ್ಲ, ಯಾಕೆ ಬರುವುದಿಲ್ಲ ಅನ್ಲಿಲ್ಲ, ಒಪ್ಪಿದೆವು. ಆದ್ರೆ ಆ ವಾಕ್ಯವನ್ನು ಹೇಳುವುದರ ಪ್ರಯೋಜನ ಅಥವಾ ಆಗಮದಲ್ಲಿ ಆ ವಾಕ್ಯವನ್ನ ಜ್ಞಾನಿ ಗುರುಗಳು ವೀತರಾಗಿ ಸಂತರ ಹೇಳುವ ಉದ್ದೇಶ ನೀನು ಒಪ್ಪಲಿ ಅಂಥೇಳಿ ಅಲ್ಲ. ಹಾಗಾದ್ರೆ ಏನಿದೆ? ನಿನಗೆ ಪ್ರಾಪ್ತವಾಗಿರುವಂಥ ಈ ಜೀವನದ್ದು ನೀನು ಉಪಯೋಗ ಮಾಡಿಕೊಳ್ಳಿ ಅಂಥೇಳಿ, ನಿನಗೆ ಉಪಯೋಗ ಆಗಲಿ ಅಂಥೇಳಿ. ಹೀಗೆ ಒಂದು ದಿವಸ ಪೂರ್ಣ ಆಗ್ತಿದೆಯೋ ಅಥವಾ ಇಲ್ಲ? ಧರ್ಮ ಪ್ರಾಪ್ತ ಮಾಡಿಕೊಂಡ್ರೂ ಈ ಭವ ಪೂರ್ಣ ಆಗ್ತಿದೆ. ಧರ್ಮದ ಬಗ್ಗೆ ಗೌರವ, ಭಕ್ತಿ, ಶ್ರದ್ಧೆ, ಸರ್ವಜ್ಞ ಪ್ರಭು ಹೇಳಿರುವಂಥ ವಚನದ ಕುರಿತು ಅತ್ಯಂತ 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 ಸಮರ್ಪಕ ಭಾವ ಇದ್ರೂ ಈ ಭವ ಪೂರ್ಣ ಆಗೋದಿದೆ. ಏನು ಕೇಳಿ ಬರ್ತಾ ಇದೆ, ಕೇಳೋದ ನಮ್ದೇನಿದೆ ಅದನ್ನು ನಾವು ಮಾಡ್ತಾ ಹೋಗೋದು. ಹೀಗೆ ಮಾಡಿದ್ರೂ ಈ ಭವ ಪೂರ್ಣ ಆಗೋದನೇ ಇದೆ. ಆದ್ರೆ ಮುಂದಿಂದ ಇದೆಯಲ್ಲ, ಅದರಲ್ಲಿ ಏನಾದರೂ ನಮಗೆ ಲಾಭ ಆಗಬೇಕಾಯಿತು ಅಥವಾ ಮುಂದಿನಕ್ಕೆ ಲಾಭ ಮಾಡಿಕೊಳ್ಳುವಂಥದ್ದು ಉದ್ಯೋಗ ಇಲ್ಲೇನಾದರೂ ಮಾಡೋದಿತ್ತು ಅಂತಂದ್ರೆ ಇವೆರಡು ಮಾತಿನ ವಿಚಾರ. ಯಾವ ಎರಡು ಮಾತ? ಒಂದು ಶರೀರದೊಳಗಿನ ಜೀವರಾಶಿ ಎಷ್ಟಪ್ಪ ಅಂಥೇಳಿ ಹೇಳಿದ್ರೆ, ಪ್ರತಿ ಸಮಯಕ್ಕೆ ಅಲ್ಲಿಂದ ಜೀವಗಳು ಹೊರಗೆ ಬರ್ತಾ ಇದ್ರೂ ಕೂಡ ಆ ಜೀವ, ಆ ಒಂದು ಶರೀರ ಎಂದೂ ಖಾಲಿ ಆಗುವುದಿಲ್ಲ. ಹಾಗಾದ್ರೆ ಪ್ರತಿ 6 ತಿಂಗಳ 8 ಸಮಯ, ಪ್ರತಿ 6 ತಿಂಗಳ 8 ಸಮಯಕ್ಕೆ 608 ಜೀವಗಳ ಮೋಕ್ಷಕ್ಕೆ ಹೋದ ನಂತರ ಸಂಸಾರ ಎಲ್ಲ ಬರಿದಾಗಬಹುದು ಅನ್ನುವ ಸಂದೇಹಕ್ಕೆ ಎಲ್ಲಿ ಆಸ್ಪದ ಉಳಿತಾರೆ? ಎಲ್ಲಿ ಉಳಿತು?
ಅದಕ್ಕೆ ಆ ಒಂದು ಮಾತನ್ನು ವಿಚಾರ ಮಾಡುವುದರ ಹಿಂದೆ ಉದ್ದೇಶ ಇಷ್ಟ, ನಾನು ಹೇಗೆ ಬಂದೆನೋ ಅಲ್ಲಿಂದ, ಯಾರು ಕರೆತಂದರು ನನ್ನನ್ನು ಇಲ್ಲಿಯವರೆಗೆ, ಯಾರು ನನ್ನನ್ನು ಎತ್ತಿ ಈ ಸ್ಥಾನದವರೆಗೆ ತಂದರು, ನನ್ನಲ್ಲೇ ಇರುವಂಥ ಪರಿಣಾಮದ ಯೋಗ್ಯತೆಯೇ ನನ್ನನ್ನು ಇಲ್ಲಿಯವರೆಗೆ ತಂದದ್ದು ಇದೆ. ನನ್ನ ಪರ್ಯಾಯದೊಳಗೆ ಯಾವೊಂದು ಅದಕ್ಕೆ ಯೋಗ್ಯವಾದಂಥ ಶುದ್ಧಿ ಇತ್ತೋ ಆ ಶುದ್ಧಿಯೇ ನನ್ನನ್ನು ಇಲ್ಲಿಯವರೆಗೆ ತಂದದ್ದು ಇದೆ. ಹಾಗಾದರೆ ಈಗ ನನ್ನ ಪರ್ಯಾಯದೊಳಗ ನಿಜವಾದ ಶುದ್ಧಿ, ತ್ರಿಕಾಲಿ ಶುದ್ಧ ಸ್ವಭಾವದ ಆಶ್ರಯ ಮಾಡುವುದರಿಂದ ಏನು ಬರ್ತಿದೆ ಅಂಥೇಳಿ ಆಗಮಗಳೆಲ್ಲ ಹೇಳ್ತಾ ಇದ್ದಾವೆಯೋ, ಆ ತ್ರಿಕಾಲಿ ಶುದ್ಧಾತ್ಮನ ಸ್ವರೂಪವನ್ನು ತಿಳಿದುಕೊಳ್ಳುವ ಏಕಮೇವ ಉದ್ಯೋಗ ನಮ್ಮ ಜೀವನದಲ್ಲಿ ನಡೆಯಬೇಕು. ಈಗ ಇವನ ಅಭಿಪ್ರಾಯ ಏನಿದೆ, ಅರೆ ನಮ್ಮ ಹಾಗೆ ದೇಹಧಾರಣ ಮಾಡಿದ್ದಾನೆ, ಅಂತರಂಗದೊಳಗಿನ ವಿಪರೀತ ಮನ್ನಣೆಯನ್ನು ಅಳಶ ಹಾಕಿದ್ದಾನೆ, ಎರಡನೇ ಕಷಾಯ ಚೌಕಡಿ ಕೂಡ ಬಿಟ್ಟು ಹೋದದ್ದಿದೆ, ಇವ ದಿಗ್ವ್ರತದ ಅಂಗೀಕಾರ ಮಾಡಿದ್ದಾನೆ. ಅರೆ ದಿಗ್ವ್ರತದ ಸ್ವರೂಪ ಹೀಗಿದೆ ಅಂದ ಮೇಲೆ ಆ ದಿಗ್ವ್ರತ ಯಾವುದರ ರಕ್ಷಣೆಯ ಸಲುವಾಗಿ ಅದಾವಲ್ಲ, ಆ ಪಂಚ ಅಣುವ್ರತಗಳ ಸ್ವರೂಪ, ಪಂಚವ್ರತಗಳ ಸ್ವರೂಪ ಎಂಥದ್ದಿರಬಹುದು. ಒಂದಿಷ್ಟ ನಮ್ದು ವಿಚಾರದ ಶಕ್ತಿಯ ಮೇಲೇನ ಆವರಣ ಇದೆ ಅಲ್ಲ, ಅದನ್ನು ಸ್ವಲ್ಪ ಬಿಡಿಸಿ ಅದನ್ನು ಪ್ರಕಟ ಮಾಡಬೇಕ್ರಿ. ಯಾವುದನ್ನು? ವಿಚಾರ ಶಕ್ತಿಯನ್ನು. ಆವರಣ ಏನಿಲ್ಲ, ಅದು ವಿರುದ್ಧ ದಿಕ್ಕಿನಿಂದ ಕಾರ್ಯ ಮಾಡ್ತಾ ಇದೆ. ಅದು ವಿಚಾರ ಧನಕನಕಾದಿಗಳದ್ದ, ಬಾಹ್ಯ ವೈಭವದ್ದ, ಬಾಹ್ಯ ಆರೋಗ್ಯದ್ದ, ಧನದ್ದ, ದೊಡ್ಡಸ್ತಿಕೆದ್ದ, ಇದರದೆಲ್ಲ ವಿಚಾರದೊಳಗ ಅದು ತೊಡಗಿ ಹೋಗಿದೆ. ಅದನ್ನು ಸ್ವರೂಪದ ವಿಚಾರದ ಕಡೆಗೆ ತರಬೇಕು. ಆ ಪುಣ್ಯ ಪಾಪದ ಮಾತೇನದಾವಲ್ಲ, ಅವು ಬೇಕಾದರೆ ನಮ್ಮೂ ಇರಲಿ, ಬೇಕಾದ್ರೆ ಪರದ್ದು ಇರಲಿ, ಅವೆಲ್ಲ ನಶ್ವರ ಅದಾವ್ರಿ. ಯಾವ ನಮಗೆ ಕಾಣಿಸ್ತಾ ಇದಾವಲ್ಲ ಪುಣ್ಯ ಅಥವಾ ಪಾಪದ ಉದಯದಿಂದ, ಅದು ರೋಗರೂಪದ ಅವಸ್ಥಾ ಇರಲಿ, ಘೃಣಾಸ್ಪದ ಅವಸ್ಥಾ ಇರಲಿ, ಅಥವಾ ಇಂದ್ರನಂಥ ಪದವಿಯ ಅವಸ್ಥಾ ಇರಲಿ, ಅವು ನಮ್ಮೂ ಇರಲಿ, ಬೇಕಾದರೂ ಇನ್ನೊಬ್ಬರೂ ಇರಲಿ, ಅವ ನಶ್ವರ ನಶ್ವರ ನಶ್ವರ. ಅವಕ್ಕೆ ಕೊನೆ ಬಹಳ ಬೇಗ ಬರ್ತಿದ್ದೀರಿ, ಬಹಳ ಬೇಗ ಬರ್ತಿದ್ದೀರಿ. ಅನಂತ ಸಂಸಾರದ ಅಪೇಕ್ಷಾದಿಂದ ಸಾಗರೋಪಮದ ಕಾಲ ಎಷ್ಟಿದೆ ರೀ? ಸಾಗರೋಪಮದ್ದು ಹೇಳ್ತಾ ಇದ್ದೇನೆ. ನಮ್ಮದಂತೂ ಎಷ್ಟಿದೆ? ನಮ್ಮದಂತೂ ಅತ್ಯಂತ ಕ್ಷಣಿಕ ಅಲ್ಪ ಇದೆ ರೀ. ನೋಡ್ತಾ ಇದ್ದ ಹಾಗೆ ನಮ್ಮೊಳಗಿದ್ದವ್ರ ಏನೇನೋ ಭೋಗಿಸ್ತಾರೆ. ಅರೆ ಇದು ಹೀಗೆ ನಡೆದಿದೆ ಬಿಡ ಅನ್ನೋದ್ರೊಳಗೆ ಹೊರಟು ಹೋಗ್ತಾರೆ. ಅರೆ ಯಾವ ಕಾರಣದಿಂದಾಯ್ತು ಆ ಕಾರಣದ ಚರ್ಚೆ ಮಾಡ್ತೇವ್ರಿ ನಾವು. ಆದರೆ ನಿಜವಾದ ಕಾರಣ ಸುಲಭವಾಗಿ ಲಕ್ಷ್ಯದಲ್ಲಿ ಬರುವಂತಹ ವಸ್ತು ಸ್ವರೂಪದ ಕಡೆಗೆ ನಾವು ಹೋಗೋದಿಲ್ಲ. ಬಹಳ ಅದ್ಭುತ ಮಾತು ಇದೆ, ದಯನೀಯ ಮಾತು ಇದೆ, ದುಃಖದ ಮಾತು ಇದೆ, ಭಯ ಪಡುವಂಥದ್ದು ಇದೆ. ಸಂಯೋಗದಲ್ಲಿರುವಂಥ ಯಾವ್ಯಾವ ಜೀವಗಳನ್ನ ಯಾವ್ಯಾವ ಪ್ರಕಾರದ ದುರವಸ್ಥೆ ಆಗ್ತಾ ಇದೆ, ಯಾವ್ಯಾವ ಪ್ರಕಾರದ ಪರಾಧೀನತೆಯೊಳಗೆ ನರಳ್ತಾ ಇದ್ದಾರೆ. ಆದ್ರೆ ಆ ಪರಾಧೀನತೆಯನ್ನ ದೊಡ್ಡಿಸಿಕೆ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡೋದ್ರೆ, ತಿಳ್ಕೊಳ್ತಾ ಇದ್ದೇವೆ ಅಥವಾ ಇಲ್ಲ, ತಿಳ್ಕೊಳ್ತಾ ಇದ್ದವ್ರನ್ನ ನೋಡ್ತಾ ಇದ್ದೇವೆ ಅಥವಾ ಇಲ್ರಿ. ಪರಾಧೀನತೆಯನ್ನ ದೊಡ್ಡಸ್ತಿಕೆ ಅಂತ ಹೇಳಿ ತಿಳ್ಕೊಂಡಿದ್ದೇವ್ರಿ. ಪುಣ್ಯದ ಫಲದೊಳಗ ಸಂತುಷ್ಟ ಇರೋದ ಇದು ಪರಾಧೀನತೆ ಇದೇನೇನಿದೆ ರೀ? ಪುಣ್ಯದ ಫಲದೊಳಗ ಸಂತುಷ್ಟ ಇರೋದ ಪರಾಧೀನತೆಯೊಳಗ ದೊಡ್ಡ ಸ್ಥಾನ ತಿಳಿದ್ದೇವ್ರಿ. ಆದ್ರ ಆ ಪುಣ್ಯ ತೀರಿದ ನಂತರ ನಿಯಮದಿಂದ ಪಾಪದ ಉದಯ ಬರ್ತಿದೆ ರೀ. ಪುಣ್ಯಕ್ಕೆ ಕೊಡುವಂಥ ಮಹಿಮೆ ಒಂದು ವೇಳೆ ತತ್ವದ ಭಿನ್ನ ಭಿನ್ನತೆ ಸ್ವತಂತ್ರತೆಯನ್ನು ತಿಳಿಯುವುದಕ್ಕೆ ನಾವು ಖರ್ಚು ಮಾಡಿದ್ದೇ ಆದ್ರೆ ನಮ್ಮ ಜ್ಞಾನ ಸಾಮರ್ಥ್ಯವನ್ನು ನಮ್ಮ ಕಲ್ಯಾಣ ಆಗುವುದಕ್ಕೆ ಬಹಳ ವೇಳೆ ಬೇಕೇ ಆಗುವುದಿಲ್ಲ. ಅತ್ಯಂತ ಸುಲಭ ಇದೆ. ಪ್ರಮಾಣನಯೈರ್ ಅಧಿಗಮಃ. ನಡೀರಿ
ಓದಿ ಆಗಿದೆಯಲ್ಲ, ಪರ್ವತ ಮೊದಲಾದ ಅಥವಾ ವಿಮಾನದಲ್ಲಿ ಕುಳಿತುಕೊಂಡು ಮೇಲೆ ಹೋಗುವ ಅಪೇಕ್ಷೆಯಿಂದ ಊರ್ಧ್ವ ದಿಶೆಯ ಮತ್ತು ಬಾವಿ ಅಥವಾ ಸಮುದ್ರ ಮೊದಲಾದವುಗಳಲ್ಲಿ ಪ್ರವೇಶಿಸುವ ಅಪೇಕ್ಷೆಯಿಂದ ಅಧೋಗತಿಯ ಗ್ರಹಣ ಮಾಡಲಾಗಿದೆ. ಈಗ ದಿಗ್ವ್ರತವನ್ನು ಪಾಲನೆ ಮಾಡುವುದರ ಫಲ ಹೇಳುತ್ತಾರೆ. ಈಗ ನಾವಂತೂ ಚರ್ಚೆ ಮಾಡಿದೆವು ದಿಗ್ವ್ರತದ ಸ್ವರೂಪದ್ರಿ, ಇಲ್ಲಿ ಹೇಳಿದರ ಅನುಸಾರನೂ ಮಾಡಿದೆವು. ಇಲ್ಲಿ ಹೇಳಲಿಕ್ಕೆ ಯಾವುದು ಬರುವುದಿಲ್ಲ, ತಿಳ್ಕೊಳ್ಳೋದು ಸಾಧ್ಯ ಇದೆ, ಅದರದ್ದು ಅಲ್ಪ ಸ್ವಲ್ಪ ಚರ್ಚೆ ಮಾಡಿದೆವು. ಈಗ ಈ ದಿಗ್ವ್ರತವನ್ನು ಪಾಲನೆ ಮಾಡುವಂಥವರಿಗೆ ಯಾವ ಫಲ ಸಿಗ್ತಿದೆ ಹೇಳ್ತಾರೆ. ಇತಿ ನಿಯಮಿತ ದಿಗ್ಭಾಗೇ ಪ್ರವರ್ತತೆ ಯಸ್ತತೋ ಬಹಿಸ್ತಸ್ಯ ಸಕಲ ಅಸಂಯಮ ವಿರಹಾತ್ ಭವತಿ ಅಹಿಂಸಾವ್ರತಂ ಪೂರ್ಣಂ. ಇತಿ ನಿಯಮಿತ ದಿಗ್ಭಾಗೇ ಪ್ರವರ್ತತೆ ಯಸ್ತತೋ ಬಹಿಸ್ತಸ್ಯ ಸಕಲ ಅಸಂಯಮ ವಿರಹಾತ್ ಭವತಿ ಅಹಿಂಸಾವ್ರತಂ